ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕೊಲ್ಲಾಪುರ ಜಿಲ್ಲೆಯ ಗಡಿಂಗ್ಲಸ್ ತಾಲೂಕಿನ ಹರಳಿ ಗ್ರಾಮದ ಭಕ್ತಾದಿಗಳು ಪ್ರತಿ ವರ್ಷ ಮಾರ್ಚ್ ತಿಂಗಳದಂದು ಸೌಂದತ್ತಿ ಯಲ್ಲಮ್ಮ ದೇವಿಗೆ ಹೋಗುವಂತ ಪ್ರಥಾವನ್ನು ಇಟ್ಟುಕೊಂಡಿರುತ್ತಾರೆ. ಹರಳಿ ಗ್ರಾಮದ ಭಕ್ತಾದಿಗಳು ಭಕ್ತಿಯಿಂದ 5-6 ಬಸ್ಗಳಿಂದ ಹರಳಿ ಟು ಯಲ್ಲಮ್ಮ ಸೌಂದತ್ತಿಗೆ ಹೋಗಿ ಬರುವಂತ ಪ್ರತಿ ವರ್ಷವೂ ತಮ್ಮ ರೂಢಿಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಈ ಭಕ್ತಾದಿಗಳು ಸುಮಾರು 60 ವರ್ಷಕ್ಕಿಂತ ಹೆಚ್ಚು ಪ್ರತಿ ವರ್ಷವೂ ಹೋಗಿ ಬರುತ್ತಾರೆ. ಭಕ್ತಿಯಿಂದ ಯಲ್ಲಮ್ಮನ ಜಗವನ್ನು ತೆಗೆದುಕೊಂಡು ಬಾರಿಸಿಕೊಂಡು ಹಾಗೂ ಘೋಷಣೆಯನ್ನು ಹಾಕುತ್ತಾ ಭಂಡಾರವನ್ನು ಉದುಳುತ್ತಾ ಭಂಡಾರದಲ್ಲಿ ಮಿಂದೆಂದು ಅವರು ಭಕ್ತಿಯಿಂದ ಸೌಂದತ್ತಿ ಯಲ್ಲಮ್ಮ ದೇವಿಗೆ ಹೋಗಿ ದೇವಿಯ ದರ್ಶನ ಪಡೆದು ಮರಳಿ ಮತ್ತೆ ಹರಳಿಗೆ ಆಗಮಿಸುತ್ತಾರೆ. ಇಂದು ಸೋಮವಾರ 16 ಮಾರ್ಚ್ 2026ರಂದು ಸಂಕೇಶ್ವರ ಪಟ್ಟಣದಲ್ಲಿ ಆಗಮಿಸಿದಾಗ ದೇವಿಗೆ ಮತ್ತು ಭಕ್ತಾದಿಗಳಿಗೆ ಭವ್ಯ ಭಕ್ತಿಯಿಂದ ಸ್ವಾಗತ ಕೋರಲಾಯಿತು. ಇದೇ ಸಂದರ್ಭದಲ್ಲಿ ಮಹಾದೇವ್ ನಾಯ್ಕ್ ಮತ್ತು ವಿಜಯ್ ತೇಲಿ ಮುಖಂಡರು ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. तेज प्रभू न्यूज हरळी. हरिपूर तालुका गडिंग्लज जिल्हा कोल्हापूर या गावचे असून गेले 45-50 वर्षे झाली आम्ही सौंदत्ती यात्रेला फेब्रुवारी एप्रिल महिन्यामध्ये मार्चमध्ये जात असतो. प्रत्येक वर्षी 5-6 एसट्या आमच्या गावातून जातात. सर्व भक्ती मार्ग गावात यल्लामा आईचा पूर्ण गावचा पाठिंबा पूर्ण असा आपण 2-3 दिवस ह्या यल्लामा देवीच्यासाठी यात्रेसाठी फक्त सर्व भक्तजन गावातून उत्स्फूर्त पाठिंबा आम्हाला असतो. आणि ह्याच पद्धतीने आज आम्ही संकेश्वरमध्ये येत असताना आमची मुलाखत घेत असताना मी बोलत असताना महादेव नाईक सालाबादप्रमाणे प्रत्येक वर्षी ही वर्षी जात असते. आणि सौंदत्ती यल्लामा ही नवसाला पावणारी देवी आहे. आणि सर्व आमच्या हरळीकर ग्रामस्थ मंडळीकडून त्या आमच्या पाहुणे सांगावकर त्यांचा मी आभारी आहे. त्यांनी आमची मुलाखत घेतली आणि नवसाची आई जी यल्लामा देवी सर्वांना प्रसन्न हो ही ईश्वरचरणी प्रार्थना करतो आणि मी थांबवतो.